ಗುರು ಕೊಲ್ಲೂರು ಬಿಡ್ತಾಯಿದ್ದೀವಿ. ನಾವು ಇದ್ದಿದ್ದಂಥ ರೂಮು ಇಲ್ಲಿ ನೋಡ್ಬೋದು, ಕಾರ್ತಿಕ್ ಸದನ ಅಂತ. ಇದು ಬಂದು ದೇವಸ್ಥಾನ ಬ್ಯಾಕ್ ಸೈಡ್ ಬರುತ್ತೆ. ಚೆನ್ನಾಗಿದೆ ರೂಮ್, ಆನ್ ಆ್ಯನ್ ಆವ್ರೇಜ್ ಓಕೆ, ಚೆನ್ನಾಗಿದೆ, ಬಡ್ಜೆಟೆಡ್. ಬನ್ನಿ, ಚೆನ್ನಾಗಿದೆ ರೂಮ್, ಏನು ತೊಂದರೆ ಇಲ್ಲ. ದೇವಸ್ಥಾನ ಬ್ಯಾಕ್ ಸೈಡ್ ಜ್ಯೋತಿಷ್ ರೆಸಿಡೆನ್ಸಿ ಅಂತ ಇದೆ, ಅಲ್ಲಿಗೆ ಬಂದರೆ ಸಿಗುತ್ತೆ. ಬನ್ನಿ ಹೊರಡೋಣ. ಈಗ ದೇವಸ್ಥಾನ ಮುಂದೆನೇ ಹೋಗಬೇಕು. ದೇವಸ್ಥಾನ ಮುಂದೆ ಇದೇ ದೇವಸ್ಥಾನ, ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಗುರು ಹೊರಡೋಣ. ಗೋಪ ಆನ್ ಆಗ್ತಾ ಇರಲಿಲ್ಲ, ಸೊ ಇವಾಗ ಆನ್ ಮಾಡ್ಕೊಂಡಿದ್ದಾಯಿತು. ಜಾಡ್ಕಲ್ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಲೆಫ್ಟ್ ತಗೋಬೇಕು. ಬಿಳ್ಕಲ್ ತೀರ್ಥ ಕೊಲ್ಲೂರಿಂದ ಬಂದರೆ ನೀವು ಇಬ್ಬರಿ ಕಾರ್ಕಳ ಕುದುರೆಮುಖ ಮುಗಿಸ್ಕೊಂಡು ಬರ್ತಾ ಇದ್ದೀರಾ ಅಂದರೆ ರೈಟ್ ತೊಗೋಬೇಕಾಗತ್ತೆ. ಜಾಡ್ಕಲ್ ಅಂತ ಊರ ಹೆಸರು. ಮನೆ ಮುಂದೆ ಹೋಗೋಣ. ಇಲ್ಲಿಂದ ಇನ್ನೊಂದು ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 12 ಇರ್ಬೋದು ಅಂದ್ಕೊತೀನಿ. 12 ಇನ್ನು ಜಾಸ್ತಿ ಇದೆ, ಇನ್ನು 15 ಅಂದ್ಕೊಳ್ಳಿ. ಬಿಳ್ಕಲ್ ತೀರ್ಥ ಇದೆಯಲ್ಲ, ಬಿಳ್ಕಲ್ ತೀರ್ಥ. ಹಾಂ, ಬಿಳ್ಕಲ್ ತೀರ್ಥ ಇದೆಯಲ್ಲ, ಬಿಳ್ಕಲ್ ತೀರ್ಥ. ಹಾಂ, ಚೂರು ಆಫ್ ರೋಡ್ ಇದೆ ಅದು, ಅಷ್ಟೇನು ರೋಡ್ ಚೆನ್ನಾಗಿಲ್ಲ. ಇಲ್ಲಿ ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಬಂತು ನೋಡಿ, ಕಾಣಿಸ್ತಾ ಇದೆ. ಬೋರ್ಡು ಹಾಕಿದ್ದಾರೆ ಗುರು, ಬಟ್ ಎಲ್ಲ ಅಳಿಸೋಗ್ಬಿಟ್ಟಿದೆ, ಏನು ಕಾಣ್ತಾ ಇಲ್ಲ. ನೀರು ಮಾತ್ರ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂದರೆ ಅದು ತೋಟದೊಳಗೆ ಬಂದ್ಬಾರ್ದು, ಫುಲ್ಲು ಬ್ಲೂಷ್ ಆಗಿದೆ. ಸ್ವಲ್ಪ ರೋಡಿಗೆ ಅಷ್ಟೇ, ಅಲ್ಲಿ ಮತ್ತೆ ಸಿಮೆಂಟ್ ಹಾಕಿದ್ದಾರೆ ರೀಸೆಂಟಾಗಿ ಅಂತ. ಹ್ಞೂ, ಟ್ರಕ್ಕಿಂಗ್ ಇದೆ ಅಲ್ಲಿಗೆ. ಇಲ್ಲೇ ಕಣ, ಮುಂದೆ ಸ್ವಲ್ಪ ಇದೆ ಟ್ರಕ್ಕಿಂಗ್ ಪಾಯಿಂಟ್ ಅಂತ ಲೊಕೇಶನ್ ಇದೆ. ಅದು ನೋಡಿ, ಫುಲ್ಲು ಗ್ರೀನು, ಭತ್ತ ಬೆಳೆದಿದ್ದಾರೆ. ಹಾಂ, ಎಡ್ಕುಮಾರಿ ಅಲ್ಲ, ಅದು ಬಿಳ್ಕಲ್ ತೀರ್ಥ. ಮಸ್ತಾಗಿ ಕಾಣ್ತೈತೆ ಮಾತ್ರ ಫುಲ್ಲು. ಹಾಂ, ಹ್ಞೂ, ಅಲ್ಲಿ ಹೋಗ್ಬೋದು, ಅಲ್ಲಿ ತನಕ ಬಿಡ್ತಾರೆ. ಅದು ಬುಕ್ ಮಾಡಿಕೊಂಡು ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೇಕು. ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ, ನೋಡ್ಬೋದು. ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ, ಬ್ಯೂಟಿಫುಲ್ ವಿಲೇಜ್. ಟ್ರಕ್ಕಿಂಗ್ ಬಿಡ್ತಾರೆ, ನೀವು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗತ್ತೆ.
ಅದೇನೋ ಟ್ರಕ್ಕಿಂಗ್ ಚಾರ್ಜಸ್ ಇದೆ, ಪೇ ಮಾಡಿಬಿಟ್ಟು ಚೆಕ್ ಪೋಸ್ಟಿಂದ ಟ್ರಕ್ ಮಾಡ್ಬೋದು. ಅಲ್ಲಿವರೆಗೂ ಬಾಟಮ್ವರೆಗೂ ಬಿಡ್ತಾರೆ. ಮೋಸ್ಟ್ಲಿ ಇವಾಗ ನೀರು ಜಾಸ್ತಿ ಇರೋದ್ರಿಂದ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮಸ್ತಾಗಿ ಕಾಣ್ತೈತೆ ಗುರು, ಹೋಗ್ಬೇಕು ಅಲ್ಲಿಗೆ ಟ್ರಕ್ಕಿಂಗ್ ಮಾಡೋಕ್ಕೆ. ಇದೇ ಲಾಸ್ಟು, ಮತ್ತೆ ಎಲ್ಲೂ ವ್ಯೂ ಕಾಣಲ್ಲ. ಇದು ನೋಡ್ಕೊಂಬಿಡಿ, ಸುತ್ತನೂ ವ್ಯೂ ಇದೆ ಗುರು. ಬಟ್ ಏನಂದರೆ ಫಾಗ್ ಕವರ್ ಆಗ್ಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಎಲ್ಲ ಚಿಕ್ಕ ಚಿಕ್ಕ ಜರಿ ಹರಿತಾ ಇದೆ ಅಕ್ಕಪಕ್ಕ. ಅದು ಇಲ್ಲಿಂದ ಬರುತ್ತೆ ಗುರು ಅಲ್ಲಿ ನೀರು, ಒಂದು ಗೊತ್ತಿಲ್ಲ. ಅದು ಯಾವ ಘಾಟ್ ಸೆಕ್ಷನ್ ಬರುತ್ತಪ್ಪ. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಒಂದು ಸ್ವಲ್ಪ ದೂರ ಆಫ್ ರೋಡ್ ಬರುತ್ತೆ. ಆಫ್ ರೋಡ್ ಮಾಡ್ಕೊಂಡು ಬರಬೇಕು. ಮುಂದೆ ಒಂದು ದೇವಸ್ಥಾನ ಇದೆ, ನಾವು ಬ್ಯಾಕ್ ಸೈಡಿಂದ ಬಂದ್ವಲ್ಲ ಹಿಂಗೆ, ಅಲ್ಲೊಂದು ದೇವಸ್ಥಾನ ಇದೆ, ಅದು ಚೆನ್ನಾಗಿದೆ ದೇವಸ್ಥಾನ. ಬಟ್ ನಾವೀಗ ಎಬ್ರಿಗೆ ಯಾವ ಥರ ಆ ಕಡೆ ಹೋಗೋದು ಗೊತ್ತಿಲ್ಲ. ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ಫುಲ್ ಸೈಲೆಂಟ್ ಇದೆ ಜಾಗ. ಜಾರುತ್ತೆ ಲೆಫ್ಟ್ ಸೈಡು, ಹುಷಾರು. ಇಲ್ಲಿ ಇವಾಗ ಎಬ್ರಿಗೆ ಯಾವ ಕಡೆ ಹೋಗ್ಬೇಕು? ಹಿಂದೆ ಹೋಗ್ಬೇಕಾ ಮುಂದೆ ಹೋಗ್ಬೇಕಾ? ಎಬ್ರಿ ಬೇಡ, ಅಲ್ಲಿ ಮುಂದೆ ಹೋಗೋಣ. ಇರೋ ಮುಂದೆ ಊರಿದೆ ಒಂದು, ಕೇಳ್ಕೊಂಡು ಹೋಗೋಣ. ಆ ಕೇಶವನಾಥೇಶ್ವರ ಟೆಂಪಲಿಗೆ ಬೇಕು ರೋಡು ನಮಗೆ. ಫುಲ್ಲು ಮಳೆ ಬಂತು, ಫಾಗ್ ಕವರ್ ಆಗ್ಬಿಡ್ತು, ಏನು ವ್ಯೂ ಕಾಣ್ತಾ ಇಲ್ಲ. ಈಗ ಹೊರಡೋಣ ನೋಡಿ, ಬನ್ನಿ ಹೊರಡೋಣ. ಮುಂದೆ ಎಬ್ರಿ ಕೇಶವನಾಥೇಶ್ವರ ಟೆಂಪಲ್ ಯಾವ ಕಡೆ ಬರುತ್ತೆ ಕೇಳಿಕೊಂಡು ಹೊರಡೋಣ. ಓ ಕ್ಯಾಜಿ ರೋಡು ಈ ಸಾಯಿ. ಓ ಮನೆ ಮುಂದೆನೇ ಬರುತ್ತೆ ಇದು ರೋಡು. ಎಬ್ರಿ ಆ ಕಡೆ ಹೋಗುತ್ತಾ? ಇದು ಕೇಶವನಾಥೇಶ್ವರ ಟೆಂಪಲ್ ಬರುತ್ತಲ್ಲ, ಕೇಶವನಾಥೇಶ್ವರ ಅಂತ ಒಂದು ಟೆಂಪಲ್ ಇದೆಯಲ್ಲ, ಅದಲ್ಲ, ಇನ್ನೊಂದು ಗಿಡ ಒಳಗಡೆ ಹೋಗ್ತಾರೆ, ಅದು ಮೀನುಗಳಿದೆಯಲ್ಲ, ಅದಂಗೆ ಈಗ ರಿಟರ್ನೇ ಹೋಗ್ಬೇಕಲ್ಲ ನಾವು. ಹೌದು, ಹೋಗಿ ರಿಟರ್ನ್ ಬರೋ. ರಿಟರ್ನ್ ಹೋಗ್ಬೇಕೀಗ, ಯಾಕಂದರೆ ಕೇಶವನಾಥೇಶ್ವರ ಟೆಂಪಲ್ಗೆ ಹೋಗ್ಬೇಕು ನಾವು. ಸೊ ಹಿಂಗೆ ರಿಟರ್ನ್ ಹೋಗಿ ಮತ್ತೆ ನಾವು ಆ ಕಡೆ ಹೋಗಿ ಬರಬೇಕು.